ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. ಹಾಗಾಗಿ ನಮ್ಮ ಹುಡುಗರಿಗೆ ಒಂದು 90 ಎಣ್ಣೆ ಕೊಡಿಸ್ಕೊಂಡು ಹಾಗೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಗೈಸ್, ಇವತ್ತು ಮತ್ತೆ ನಾಳೆ 2 ದಿನ ನನಗೆ ಕೆಲಸ ಇರೋಂಥದ್ದು ಬಿಳಿಕಲ್ ರಂಗಸ್ವಾಮಿ ದೇವಸ್ಥಾನದಲ್ಲಿ. ಹಾಗಾಗಿ ಈಗ ನಾನು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಟಗರಿನ ಕರ್ಕೊಂಡು ನಮ್ಮ ಶಿಗ್ಡಿನ ಕರ್ಕಲ್ಗೆ ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ದಲ್ಲೇ ಇರೋಕ್ಕಾಗತ್ತಾ? ಹಾಗಾಗಿ ಎದುರುಗಡೆ ಕಾಣುವ ಗರುಡ ದೇವಂಗೆ ಕೈ ಮುಗ್ದು ಸೀದಾ ದೇವಸ್ಥಾನಕ್ಕೆ ಹೊಳಿಕೋದು. ಹೋದ ತಕ್ಷಣ ನೋಡಿದ್ರೆ ಬಾಕ್ಲಾಕಿತ್ತು. ಯಾಕಪ್ಪ ಅಂದ್ರೆ ಅಲಂಕಾರ ಮಾಡ್ತಿದ್ರು ಅನ್ಸುತ್ತೆ. ಹಂಗಾಗಿ ನಮಗೆ ತುಂಬಾ ಲೇಟ್ ಆಗುತ್ತೆ ತರಕಾರಿ ಎಲ್ಲ ಹೆಚ್ಚಕ್ಕೆ ಅಂತ ಅನ್ಕೊಂಡು ನಾವು ಬಂದ್ವಿ. ಬಂದ ತಕ್ಷಣ ನಮ್ಮ ಹುಡುಗರೆಲ್ಲ ಒಬ್ಬೊಬ್ಬರಾಗಿ ಬರ್ತೀವಿ. ತರಕಾರಿ ಎಲ್ಲ ಆಚೆ ಹಾಕೊಂಡು ಕ್ಲೀನಾಗೆಲ್ಲ ತರಕಾರಿ ಹೆಚ್ಚಿ ನಾವು ಮಧ್ಯಾಹ್ನ ಊಟ ಮಾಡಿ ಇವಾಗ ಫ್ರೀ ಇದ್ದು. ಹಾಗಾಗಿ ದೇವ್ರ ದರ್ಶನ ಮಾಡೋಣ ಅಂತ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋದು. ರಾಧಾಕೃಷ್ಣ ಹೂವಿನ ಅಲಂಕಾರದಲ್ಲಿ ನೋಡಿ ತುಂಬಾನೇ ಖುಷಿಯಾಗಿ ಅವರಿಗೆ ಕೈ ಮುಗ್ದು ಪ್ರಸಾದ ತಂಡು ಅದೇ ದೇವಸ್ಥಾನ ಹಿಂದಿದ್ದಂತ ಬಿಳಿಕಲ್ನ ನೋಡ್ಕೊಂಡು ಸ್ವಲ್ಪ ತರಕಾರಿ ಹೆಚ್ಚದಿತ್ತು. ಹಾಗಾಗಿ ಹೆಚ್ಚಿ ಕಂಪ್ಲೀಟ್ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡಿ 8 ಗಂಟೆಗೆ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು 8ವರೆಗೆ ಊಟ ಅವ್ರಿಗೆಲ್ಲ ಊಟಕ್ಕಿಟ್ಟು ನಾವು ಊಟ ಮಾಡೋ ಔಷಧಿಗೆ ನೈಟ್ 11:30 ಲಾಡ್ ಕಟ್ಟದಿತ್ತು ಅಂತ ಹೇಳಿ ಲಾಡ್ ಕಟ್ಟಿ ಕಂಪ್ಲೀಟ್ ಮಾಡಿ ನಾವು ಮಂಕಣ ಔಷಧಿಗೆ 1 ಗಂಟೆ ಆಯ್ತು. 1 ಗಂಟೆಗೆ ಮಲಿಕಣ ಅಂತ ಹೋದು. ಆದ್ರೆ ವಾದ್ಯದವ್ರ ಸೌಂಡಿಗೆ ನೈಟ್ ಎಲ್ಲ ನಿದ್ದೆನೆ ಬರಲಿಲ್ಲ. ಹಾಗಾಗಿ 5ವರೆಗೆ ನಾವೆಲ್ಲರೂ ಎದ್ದು ಬಂದು ಸಿಕ್ಕಾಪಟ್ಟೆ ಚಳಿ ಇರೋದು ಬಿಸಿನೀರು ಕಾಸಕ್ಕೆ ಗ್ಯಾಸ್ ಹಚ್ಚಿದ್ರು. ಹಂಗಾಗಿ ಆ ಗ್ಯಾಸಿನ ಕಾವಿಗೆ ಎಲ್ಲರೂ ಹೋಗಿ ನಿಂತಿದ್ರು. ಮಧ್ಯಾಹ್ನ ಊಟಕ್ಕೆ ತರಕಾರಿ ಹೆಚ್ಚಿಕೊಟ್ಟು ನಾನು ತಿಂಡಿ ತಿಂದು ಜನಗಳಿಗೆ ತಿಂಡಿ ಇಟ್ಟು ಅದಾದ ನಂತರ ಊಟಕ್ಕೆ ರೆಡಿ ಮಾಡ್ಕೊಂಡು ಊಟಕ್ಕಿಟ್ಟು ಕಂಪ್ಲೀಟ್ ಮಾಡೋ ಅಷ್ಟಕ್ಕೆ 3 ಗಂಟೆ ಟೈಮ್ ಆಯ್ತು. ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. ಹಾಗಾಗಿ ನಮ್ಮ ಹುಡುಗರಿಗೆ ಒಂದು 90 ಎಣ್ಣೆ ಕೊಡಿಸ್ಕೊಂಡ್ರೆ 90 ಬಿಂದು 0 ಕುಡ್ಕೊಂಡು ನಾವು ಅಲ್ಲಿಂದ ಹೊರಟು. ಈ 2 ದಿನದ ಮಿನಿ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಇದೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳೋಂತ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಿಯರ್ಸ್. ತಿಕ್ಕ ಮುಚ್ಚಂಗ್ ಕುಡಿ ಅಂತ